ಬೆಲೆಯುಳ್ಳ ಬದುಕಿದು ಕೆಡಿಸದಿರು ಅಂಥೇಳಿ ಅವಾಗ ಅಂದೀವಿ ನಾವು. ಅಪ್ಪ ಅವರ ಇನ್ನು ಮುಂದಿನ ಕಾರ್ಯಕ್ರಮದಾಗ ಜಾತ್ರೆ ಒಳಗೆ ನೀವು ಬರೆದಂಥ ಹಾಡುಗಳು ಬಹಳ ಅತ್ಯುತ್ತಮ ಅದಾವು, ಅವನ್ನೇ ಇಡಬೇಕು ಅಂತ ನಮಗೆ ಅಪೇಕ್ಷೆ ಆಗ್ಯದ ಅಂತಂದಿದ್ದೆವು ನಾವು. ಅವರು ಅದೇ ರೀತಿಯಾಗಿ ಅವರು ಬರೆದಿರುವಂಥ ಹಾಡುಗಳನ್ನು ಇವತ್ತು ಒಂದು ವಿಷಯವಾಗಿ ಇಲ್ಲಿವರೆಗೂ ಪೂಜ್ಯರು ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದರು. ಕೆಟ್ಟು ಹೋದೆ ಎಲ್ಲ ಗುರುವಿಗೆ ಭೇಟಿಯಾಗಲಿಲ್ಲ. ಎಂಥ ಮಾತದ ನೋಡಿ. ಗುರುವಿಗೆ ಭೇಟಿಯಾಗಲಿಲ್ಲ, ನೀನು ಕೆಟ್ಟು ಹೋದೆಯಲ್ಲ. ಯಾಕೆ ಕೆಟ್ಟ ಹೋದೆವು ನಾವು? ಗುರುವಿನ ಕಡೆ ಹೋಗಾಕ ಆಗತಾ ಇಲ್ಲ. ಯಾಕ? ನಾವು ಪ್ರತಿಯೊಂದು ಮನುಷ್ಯ, ಪ್ರತಿಯೊಂದು ಜೀವಿ ಸುಖವನ್ನು ಅಪೇಕ್ಷೆ ಮಾಡ್ತದೆ. ಎಲ್ಲಿ ಹೋದರೂ ಸುಖ ಸಿಗ್ತದೆ. ಯಾವ ಸ್ವಾಮೀಜಿಗೆ ಭೇಟಿ ಆದ್ರೆ, ಯಾವ ಸ್ವಾಮೀಜಿಗೆ ದರ್ಶನ ಮಾಡಿದರೆ ಸುಖ ಸಿಗ್ತದೆ, ಎಲ್ಲಿ ಹೋದರೂ ಸುಖ ಸಿಗ್ತದೆ. ಪ್ರತಿಯೊಂದು ಜೀವಿನೂ ಸುಖದ ಅಪೇಕ್ಷಣ ಅದೇ. ಆದರೆ ಇರುವ ಸುಖ ಬೇರೆ. ಶಾಶ್ವತ ಸುಖವನ್ನು ಬಿಟ್ಟು ನಶ್ವರವಾದ ಸುಖದ ಕಡೆ ಬೆನ್ನು ಹತ್ತಿ ಬಿಟ್ಟಿದ್ದೀವಿ ನಾವು. ಯಾಕಂದರೆ ಗುರುವಿಗೆ ಒಂದು ಚೂರು ಬಹುಶಃ ಕಾರ್ಯಕ್ರಮದ, ಅಮಾವಾಸ್ಯೆ ಸತ್ಸಂಗದ, ಸೋಮವಾರ ಉತ್ಸವದ ಹೋಗುಣ ನಡಿ ಅಂದರೆ ಈಗೇನು ವಯಸ್ಸನ ಅದು ಗುರುವಿಗೆ ಭೇಟಿ ಆಗಕ್ಕೆ ಅದು ಬೇರೆ ವಯಸ್ಸಿನಾಗ ಹೋಗೋದು. ಈಗ ಇನ್ನೂ ಕಟ್ಟಿ ಕುಂತು ಹರಟೆ ಹೊಡು ವಯಸ್ಸಪ್ಪ ಇದು. ಹಿಂಗೆ ಭಾಳ ಮಂದಿ ಅಂತಾರೆ. ಬರೀ ಹಿಂಗೆ ಆಯುಷ್ಯ ಕಳೆದು ಅದಕ್ಕೆ ಅಂತಾರೆ ನೋಡು, ಬಹುತ್ ಗಯಾ ತೋಡಿ ರಹಿ ತೋಡಿ ಬಿ ಅಬ್ ಜಾಯೆ. ಬಹುತ್ ಗಯಾ ಭಾಳ ಹೋಗ್ಯದ ಈಗ ಆಯುಷ್ಯ. 50 ಆಗೈತು, 60 ಆಗೈತು. ಬಹುತ್ ಗಯಾ ತೋಡಿ ರಹಿ. ಇನ್ನೊಂದು ಸ್ವಲ್ಪ ತ್ವಾಡೆ ತುಸು ಉಳ್ದದ. ಅದು ಎಷ್ಟು ಉಳ್ದದ ಗೊತ್ತಿಲ್ಲ. 10 ಉಳ್ದದೋ, 20 ಉಳ್ದದೋ, 30 ಉಳ್ದದೋ, ಈ ಸದ್ಯಕ್ಕನ ಒಕ್ಕದೋ ಗೊತ್ತಿಲ್ಲ. ತೋಡಿ ಬಿ ಅಬ್ ಜಾಯೆ, ಅದು ಒಂದಿಷ್ಟು ಹೋಗಿಬಿಡ್ತದ. ಆದ್ರೆ ನೀ ಇರೋದ್ರೊಳಗೆ ಗುರುವಿಗೆ ಭೇಟಿ ಆಗಲಿಲ್ಲ ಅಂದ್ರೆ ನೀ ಭೂಮಿಗೆ ಬಂದು ವ್ಯರ್ಥ ಆಗ್ತದಲ್ಲ. ಗುರುವಿಗೆ ನೀನು ಒಬ್ಬ ಭೇಟಿ ಆಗ್ಬೇಕಂತಿಲ್ಲ. ಹಿಂದೆ ಋಷಿ ಮುನಿಗಳು ಹಿಡಿದುಕೊಂಡು 12ನೇ ಶತಮಾನದ ಬಸವಣ್ಣವರನ್ನು ಮೊದಲು ಮಾಡಿಕೊಂಡು ಹುಬ್ಬಳ್ಳಿ ಸಿದ್ಧಾರೂಢಪ್ಪ ಅವರು, ಶ್ರೀರಾಮಚಂದ್ರ, ಕೃಷ್ಣ, ಸಾಕ್ಷಾತ್ ಭಗವಂತನ ಪ್ರತಿ ಅವತಾರಿಗಳು ಇದ್ರೂ ಇವರು ಗುರುವಿಗೆ ಶರಣಾಗತರಾಗಿ ಗುರುವಿನಲ್ಲಿ ಆಪ್ತ ಅಂಗಸ್ಥಾನ ಸದ್ಭಾವದಿಂದ ಸೇವೆಯನ್ನು ಮಾಡಿ ಗುರುವಿನಿಂದ ಉಪದೇಶವನ್ನು ಪಡೆದುಕೊಂಡು ಇವರು ಎಲ್ಲರೂ ಗುರು ಮುಟ್ಟಿ ಗುರುವಾಗಿ ಏನಾದರು ಅಂತಂದ್ರೆ ನಮಗೆಲ್ಲ ದೇವರಾದರು. ಆದರೆ ನಾವು ಘಟನೆ ಆಗ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಈ ಕ್ಷಣಿಕವಾದ ಜನನ ಮತ್ತು ಮರಣದ ನಡು ಇರುವಂಥ ಒಂದು ಇದೇನ ಸಂಸಾರ ಅಂತೀವಲ್ಲ, ಸುಳ್ಳೈತಿದು. ಸುಳ್ಳದ. ಬರುವಾಗೂ ದಿಗಂಬರ, ಹೋಗುವಾಗೂ ದಿಗಂಬರ. ನಡಬರಕ ಒಂದಿಷ್ಟು ಮಾಡ್ತಾ ಇದ್ದೀವಿ ನಾವು ಆಡಂಬರ. ಈ ಆಡಂಬರ ಬದುಕಿನಲ್ಲಿ ಗುರುವಿನನ್ನು ಮರೆತು ಬಿಟ್ಟಿದ್ದೀವಿ ನಾವು. ಹೆಂಡ್ರು ಸತ್ಯ, ಗಂಡ್ರು ಸತ್ಯ, ಮಕ್ಕಳು ಸತ್ಯ, ಹೊಲ ಮನೆ, ಕಣ್ಣಿಗೆ ಕಾಣುವಂಥ ಚರಾಚರ ವಸ್ತುಗಳು ಇದೇ ಸತ್ಯ 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 ಅಂತ ನಂಬಿಕೊಂಡೆವು. ಯಾವ ಕ್ಷಣದಲ್ಲಿ ಹೋಗ್ತದೋ ಗೊತ್ತಿಲ್ಲ. ಆದ್ರೂ ಒಂದಿಷ್ಟು ನಾನು ಎಲ್ಲಿಂದ ಬಂದೀನಿ, ಯಾಕೆ ಬಂದೀನಿ, ಎದಕ್ಕೆ ಬಂದೀನಿ ಅನ್ನುವಂಥದ್ದು ತಿಳುವಳಿಕೆ ಇಲ್ಲಲ್ಲ. ಅದನ್ನು ತಿಳಿಬೇಕಾದ್ರೆ ಒಂದು ಸಾರಿ ಗುರುವಿಗೆ ಹೋಗಿ ಭೇಟಿಯಾಗು. ಗುರುವಿಗೆ ಭೇಟಿಯಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ಗುರುವಿನ ಹತ್ರ ಪ್ರಾರ್ಥನೆ ಮಾಡು. ಹೇ ಗುರುನಾಥ, ಹೇ ಭಗವಂತ, ನಾನು ಈ ಭೂಮಿಗೆ ಯಾಕೆ ಬಂದೆ?
ನನಗೆ ಈ ಭೂಮಿ ಮ್ಯಾಗಿರುವಂಥ ಚರಾಚರ ವಸ್ತುಗಳಿಂದ ನನಗೆ ಯಾಕೆ ದುಃಖ ಆಗ್ತದೆ? ಈ ವಸ್ತುಗಳಿಗೂ ನನಗೂ ಇರೋ ವ್ಯತ್ಯಾಸ ಏನು? ಯಾವ ಸಂಬಂಧ ಐತಿ? ನನಗೆ ಯಾಕೆ ದುಃಖ ಆಗ್ತದೆ? ಈ ದುಃಖದಿಂದ ನಮ್ಮನಿಗೆ ದೂರ ಮಾಡು ಭಗವಂತ ಅಂತ ನಾವು ಗುರುವಿನಲ್ಲಿ ಪ್ರಾರ್ಥನೆ ಮಾಡಬೇಕು. ಗುರುವಿಗೆ ಭೇಟಿ ಆಗಬೇಕು. ಗುರುವಿಗೆ ಭೇಟಿ ಆಗಲಿಲ್ಲ ಅಂತಂದ್ರೆ ನಿನ್ನ ಜೀವನ ಎಲ್ಲ ವ್ಯರ್ಥ ಆಗುತ್ತದೆ, ನಮ್ಮ ಬದುಕು ವ್ಯರ್ಥ ಆಗುತ್ತದೆ. ಗುರು ಭಾಳ ಮುಖ್ಯ ಅದ. ಗುರು ಭಾಳ ಮುಖ್ಯ ಇದ್ದಾನ. ನಾವು ಎಲ್ಲಿಂದ ಬಂದೀವಿ ಅನ್ನೋದನ್ನು ತಿಳಿಸಿಕೊಡ್ತಾನ. ನಾವು ಏನು ವಚನ ಕೊಟ್ಟಿವಿ ಅನ್ನೋದನ್ನು ತಿಳಿಸಿಕೊಡ್ತಾನ. ಅದಕ್ಕೆ ಭವದ ಸಾಗರ ದಾಟನ್ನ, ದೇವ ಸಿದ್ಧಾರೂಢರ ದರ್ಶನ ಮಾಡನ್ನ. ತಾಯಿ ಗರ್ಭದಿ ಕೊಟ್ಟ ವಚನವ ತಕ್ಕ ನಡೆದರೆ ನೀನೇ ಮಾನವ, ಮರೆತು ನಡೆದರೆ ನೀನೇ ದಾನವ, ವ್ಯರ್ಥ ಕಾಲ ಹರಣ ಮಾಡುವ. ಮರೆತು ನಡೆದರೆ ನೀನೇ ದಾನವ, ವ್ಯರ್ಥ ಕಾಲ ಹರಣ ಮಾಡುವ. ಭವದ ಸಾಗರ ದಾಟಬೇಕಣ್ಣ, ದೇವ ಸಿದ್ಧಾರೂಢರ ಕರುಣೆ ಹೊಂದಬೇಕನ್ನ. ಆ ಭಗವಂತನ ಗುರುವಿನ ಕರುಣೆಯನ್ನು ನಾವು ಪಡಿಬೇಕಾದ್ರೆ ಆತನಿಗೆ ಶರಣಾಗತನಾಗಬೇಕು. ಸಣ್ಣವರು ಇರಲಿ ದೊಡ್ಡವರು ಇರಲಿ, ಎಳಕ ಇರಕಲಿನ ಜುಳುಕು ತಿಳ್ಕೊಬೇಕಂತ. ವಯಸ್ಸು ಹೋದ ಮ್ಯಾಗ ಆಗೋದಿಲ್ಲ. ದೇಹದಲ್ಲಿರುವಂಥ ಇಂದ್ರಿಯಗಳು ಶಕ್ತಿ ಮುಗಿದು ಹೋಗ್ತದೆ. ಮಠಕ್ಕೆ ಬರಾಕ ಕಾಲಾಗ ಶಕ್ತಿ ಇರುವುದಿಲ್ಲ. ಇಲ್ಲಿ ಬಂದು ಮಹಾತ್ಮರು ನೋಡಾಕ ಕಣ್ಣಿಗಿನ ದೃಷ್ಟಿ ಇರುವುದಿಲ್ಲ. ಮಹಾತ್ಮರ ವಾಣಿ ಕೇಳಾಕ ಕಿವಿ ಒಳಗೆ ಶಕ್ತಿ ಇರುವುದಿಲ್ಲ. ಇವು ಇಂದ್ರಿಯಗಳು ಎಲ್ಲವೂ ತಮ್ಮ ಸ್ವಾಧೀನವನ್ನು ಕಳ್ಕೊತಾವೆ. ಕಳ್ಕೊಳ್ಳೋಕ್ಕಿಂತ ಮೊದಲು ನಾವು ಏನು ಮಾಡಬೇಕಂದ್ರೆ ಆ ಭಗವಂತನ ಗುರುವಿನ ದರ್ಶನವನ್ನು ಮಾಡಬೇಕು. ಈ ಹಾಳಾದ ಸಂಸಾರ ರೀ, ಬಹುಶಃ ಇದನ್ನು ಹೊಲಾಮಣಿ ಕೆಲಸ ಮುಗಿಸಿ ಹೊಕ್ಕಿನಂತಂದ್ರೆ ಯಾರಿಗೂ ಇಲ್ಲ, ಗೊತ್ತಿಲ್ಲ. ಇದು ಯಾರಿಗಿನ ಗತ್ರ ಮುಗ್ದೈತಿ? ಏನು ನೀವು ಮುಗಿಸೋರಿದ್ದೀರಾ? ಅಥವಾ ನಿಮ್ಮ ಹಿಂದೆ ನಿಮ್ಮ ಅಪ್ಪ ಮುಗಿಸಿದ, ಅವು ಮುಗಿಸಿದ್ಲು, ಅಜ್ಜ ಮುಗಿಸಿದ? ಯಾರಿಗೂ ಮುಗಿಲ್ಲ. ಮುಗಿಲಾರ್ದ ಸಂಸಾರ ಅಂತಂದ್ರೆ ಇದೇ ಇರ್ಬೇಕು. ಮುಗಿಲಾರ್ದ ಸಂಸಾರ ಇದು. ಅದಕ್ಕಿಂತ ಮುಗಿಲಾರ್ದ ಸಂಸಾರದಲ್ಲಿ ನಾವು ಬಂದೀವಿ ಅಂತಂದ್ರೆ ಯಾವಾಗ ಹೊಕ್ಕತ್ತೆ ಗೊತ್ತಿಲ್ಲ. ಹೋಗ್ಕೊಡ್ದನ್ಗತ್ತನೆ ಗುರುವಿನ ದರ್ಶನ ಮಾಡಿಕೊಂಡು ಗುರುವಿನ ಕೃಪಾ ಪಡ್ಕೊಂಡು ನಮ್ಮ ಜನ್ಮ ಧನ್ಯ ಮಾಡ್ಕೊಂಡ್ವಿ ಅಂತಂದ್ರೆ ಈ ಶ್ರೇಷ್ಠವಾದ ಮನುಷ್ಯ ಜನ್ಮಕ್ಕೆ ಬಂದದ್ದಕ್ಕೂ ಸಾರ್ಥಕತೆ ಆಗ್ತದೆ. ಇಂಥ ಸಾರ್ಥಕತೆಯ ಒಂದು ಕಾರ್ಯಕ್ರಮ ಪೂಜ್ಯ ನಿಜಗುಣ ದೇವರು ಮಹಾಸ್ವಾಮಿಗಳು ಈ ನಿಮ್ಮೆಲ್ಲರನ್ನು ಉದ್ಧಾರ ಆಗುವ ಒಂದು ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅಂಥ ಪೂಜ್ಯರಿಗೆ ವೇದಿಕೆ ಮೇಲೆ ಆಸೀನರಾಗಿರುವಂಥ ಸಕಲ ಪೂಜ್ಯರಿಗೆ ತಮ್ಮೆಲ್ಲರಿಗೂ ಶರಣಾರ್ಥಿ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮ ಮಾಡ್ತಾ ಇದ್ದೀನಿ. ಓಂ ಶಾಂತಿ.